ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ 2 ನೇಂದ್ರ ಹಣ್ಣು ತುಂಬ ಹಣ್ಣಾಗಿತ್ತು. ಸೊ ಹೊರಗಡೆಯಿಂದ ಅದು ತುಂಬ ಕಪ್ಪಾಗಿತ್ತು, ಆದರೆ ಒಳಗಡೆ ತುಂಬ ಚೆನ್ನಾಗಿ ಅದು ಹಣ್ಣಾಗಿತ್ತು. ಸೊ ಅದರಿಂದ ನಾನು ಅಂದ್ಕೊಂಡೆ ಯಾಕೆ ಬಿಸಾಡೋದು ಅಂತ ಅದನ್ನು ಚೆನ್ನಾಗಿ ಕ್ಯಾರಮಲೈಸ್ ಮಾಡಿ ಅದನ್ನು ಕೇಸರಿ ಬಾತಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೇನೆ. ಹಣ್ಣನ್ನು ಈ ಥರ ಸ್ಲೈಸ್ ಮಾಡೋಣ. ಮುಂದೆ ಏನೆಲ್ಲ ಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನಾವು ಯೂಶ್ವಲಿ ಬಾಂಬೆ ರವನ್ನು ಯೂಸ್ ಮಾಡ್ತೀವಿ ಕೇಸರಿ ಬಾತ್ಗೆ, ಬಟ್ ನಾನಿಲ್ಲಿ ಯೂಸ್ ಮಾಡೋದು ಇಡ್ಲಿ ರವನ್ನು. 1 ಕಪ್ ಇಡ್ಲಿ ರವೆ ತಗೊಂಡ್ರೆ 3/4 ಕಪ್ ಬೆಲ್ಲ ಬೇಕು. ಅದರಲ್ಲಿ ಅರ್ಧದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ತುಪ್ಪ ನಿಮಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ತಗೊಂಡಿರೋದು ಕ್ಯಾಶು, ಗೋಡಂಬಿ ಹಾಗೂ ಬಾದಾಮಿ. 3 ಏಲಕ್ಕಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಜ್ಜಿ ಕ್ರಷ್ ಮಾಡಬೇಕು. ಆಮೇಲೆ ಅದನ್ನು ಹಾಕೋದು, ಜೊತೆಗೆ ಸ್ವಲ್ಪ ಉಪ್ಪು, ಈ ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ನಂತರ ನಾವೊಂದು ತವ ತಗೊಂಡು ಅದರಲ್ಲಿ ತುಪ್ಪ ಹಾಕಿ, ಯಾಕೆಂದರೆ ನಾವು ಇಲ್ಲಿ ಮಾಡೋದು ಕೇಸರಿ ಬಾತ್ ಮಾಡೋದು ತುಪ್ಪದಿಂದ ಅಲ್ಲ, ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ನಾವು ಏನು ಸ್ಲೈಸ್ ಮಾಡಿ ಇಟ್ಟಿದ್ದೀವಿ ಅಲ್ವಾ ಬಾಳೆಹಣ್ಣು, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ತಾ ಇರುವಾಗ ನಮಗೆ ಕಲರ್ ಬೇಕಾದರೆ ನೀವು ಕಲರ್ ಬರುವ ತನಕ ನೀವು ಫ್ರೈ ಮಾಡ್ಬೋದು. ನಾನು ಕಲರ್ ತರಿಸಿದ್ದೀನಿ ಬಿಕಾಸ್ ಆ್ಯಡ್ ಮಾಡುವಾಗ ನಮಗೆ ಡಿಫ್ರೆನ್ಸಸ್ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ನಂತರ ನಾನು ಈ ಡ್ರೈ ಫ್ರೂಟ್ಸನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಏನು ಬೆಲ್ಲ ತಗೊಂಡಿದ್ದೇವೆ ಅದನ್ನು ಪಾಕ ಮಾಡಲಿಕ್ಕೆ ಇಡೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಸೊ ದ್ಯಾಟ್ ಎಲ್ಲ ಪಾಕ ಆದಮೇಲೆ ಅದನ್ನು ಸೇರಿಸೋದು. ನಂತರ ನಾವು ಯಾವ ಪಾತ್ರೆಯಲ್ಲಿ ಡ್ರೈ ಫ್ರೂಟ್ಸನ್ನು ನಾವು ಫ್ರೈ ಮಾಡಿದ್ವಲ್ಲ ಅದರಲ್ಲೇ ನಾನು ಇಡ್ಲಿ ರವನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಬರುವ ತನಕ, ಒಂದು ಬ್ರೌನಿಶ್ ಸ್ವಲ್ಪ ಕಲರ್ ಬರುವ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು. ಇಲ್ಲದಿದ್ದರೆ ರವೆ ಚೆನ್ನಾಗಿ ಬೇಯಲ್ಲ. ಸೊ ನಾವು ಸ್ವಲ್ಪ ಹುರ್ಕೊಂಡ್ರೆ ನಮಗೆ ಅದು ಈಸಿಯಾಗಿ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈಗ ಕಲರ್ ಬಂದಿದೆ, ಬ್ರೌನಿಶ್ ಕಲರ್ ಸ್ವಲ್ಪ. ಸೊ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ನಂತರ ಕ್ರಷ್ ಮಾಡಿದ್ದ ಆ ಏಲಕ್ಕಿ ಇದೆ ಅಲ್ಲ, ಅದನ್ನು ಹಾಕೋದು. ನಂತರ ನಾನು ಆಗ ನಿಮಗೆ ಮೆನ್ಷನ್ ಮಾಡಲಿಕ್ಕೆ ಮರೆತೋದೆ ಒಂದು ಇಂಗ್ರೀಡಿಯೆಂಟ್, ಅದೇ ಲವಂಗ. ಇದನ್ನು ಹಾಕಿದರೆ ಕೇಸರಿ ಬಾತ್ ತುಂಬ ಚೆನ್ನಾಗಿ ಒಂದು ಪರಿಮಳ ಕೊಡುತ್ತೆ. ನೀವೆಲ್ಲೇ ಹೋಟೆಲಲ್ಲಿ ನೋಡಿದ್ರೂ ಲವಂಗ ನಿಮ್ಮ ಕೈಗೆ ಸಿಗುತ್ತೆ ಅಲ್ವಾ. ಸೊ ನೀವು ಖಂಡಿತ ಅದನ್ನು ಹಾಕಲೇಬೇಕು. ನಂತರ ನಾವು ಪಾಕವನ್ನು ಹಾಕೋಣ. ಪಾಕವನ್ನು ಹಾಕಿದಾಗ ಅದು ಸ್ಪ್ಲಟರ್ ಮಾಡುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಬಾಂಬೆ ರವೆ ಯೂಸ್ ಮಾಡೋದ್ರಿಂದ ಅದರಲ್ಲಿ ಗ್ಲೂಟನ್ ಇರುತ್ತೆ ಅಲ್ಲ, ಅದು ಸ್ವಲ್ಪ ದೇಹಕ್ಕೆ ಒಳ್ಳೆಯದಲ್ಲ. ಸೊ ಯಾರಿಗೆಲ್ಲ ಗ್ಲೂಟನ್ ಫ್ರೀ ಕೇಸರಿ ಬಾತ್ ಬೇಕು ಅವರು ಇಡ್ಲಿ ರವದಿಂದ ಮಾಡಿ. ಅಕ್ಕಿ ರವೆ ಗ್ಲೂಟನ್ ಫ್ರೀ, ಅದರಿಂದ ಹೆಲ್ತಿಗೂ ಒಳ್ಳೆಯದು ಮತ್ತು ಕೇಸರಿ ಬಾತ್ ಥರನೂ ಆಗುತ್ತೆ. ಸೊ ಈಗ ಇಲ್ಲಿ ಎಲ್ಲ ಪಾಕನ ಚೆನ್ನಾಗಿ ಕರಗೋಗಿದೆ. ಈಗ ಎಷ್ಟು ನೀವು ಕಪ್ ರವಾನ ತಗೊಂಡಿದ್ದೀರ ಅದರ 4 ಪಟ್ಟು ನೀವು ನೀರು ಹಾಕಬೇಕಾಗತ್ತೆ. ನೀವು ಬಿಸಿ ನೀರು ಹಾಕೋಬೇಕು, ಯಾಕೆಂದರೆ ಇಲ್ಲಾಂದರೆ ಕುಕ್ಕಿಂಗ್ ಪ್ರಾಸೆಸ್ಸಲ್ಲೇ ನಿಂತೋಗುತ್ತೆ. ಆದ್ದರಿಂದ ಬಿಸಿ ನೀರು ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ. ನಂತರ ನಾನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿರ್ತೀನಿ. ನಂತರ ಓಪನ್ ಮಾಡುವಾಗ ಅದೆಲ್ಲ ನೀರನ್ನು ಹೀರ್ಕೊಳ್ಳುತ್ತೆ. ನಿಮಗೆ ಒಂದು ನೀರು ಥರ ಟೆಕ್ಸ್ಚರ್ ಬೇಕಾದರೆ ಇನ್ನೂ ನೀರು ಹಾಕ್ಬೋದು. ನಾನು ನಂತರ ಹಾಕೋತೀನಿ. ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಬೆರೆಸ್ತಾ ಇದ್ದೀನಿ. ನಾವು ತುಂಬ ತುಪ್ಪವನ್ನು ಹಾಕ್ಬೋದು, ಜಾಸ್ತಿ ತುಪ್ಪ ಹಾಕೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ನಾನು ಸ್ವಲ್ಪ ತುಪ್ಪ ಬೆರೆಸಿದ್ದೀನಿ. ನಂತರ ನಾನು ಹೇಳಿದ್ನಲ್ಲ, ನನಗೆ ಗಟ್ಟಿರೋದು ಬೇಡ, ನನಗೆ ಸ್ವಲ್ಪ ಟೆಕ್ಸ್ಚರ್ ಇರೋದು ಬೇಕು ಅಂತ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನು ಇನ್ನೂ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಹೊತ್ತು, ಆಗ ನಮ್ಮ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ ಆಗುತ್ತೆ. ನಂತರ ಡ್ರೈ ಫ್ರೂಟ್ಸ್ ಹಾಗೂ ಬಾಳೆಹಣ್ಣನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನಮಗೆ ಸಿಗುತ್ತೆ ಕೇಸರಿ ಬಾತ್, ಹೆಲ್ದಿಯಾಗಿರುವ ಕೇಸರಿ ಬಾತ್ ಹಾಗೂ ಶುಗರ್ ಇಲ್ಲದೆ ಬೆಲ್ಲ ಹಾಕಿರುವಂತಹ ಕೇಸರಿ ಬಾತ್ ನಮಗೆ ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ ಈ ರೆಸಿಪಿನ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೀಗೆ ವಿಡಿಯೋ ಇನ್ನೊಂದು ಶೇರ್ ಮಾಡಿದ್ದೆ ಮೊದಲು, ಅದಷ್ಟು ಕ್ಲಿಯರ್ ಆಗಿಲ್ಲ. ಆದರೆ ಇದು ಸೇಮ್ ರೆಸಿಪಿ, ಆದರೆ ಒಂದು ಟ್ವಿಸ್ಟ್ ಬನಾನಾ ಹಾಕಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ವೇಸ್ಟ್ ಆಗ್ತಾಯಿದ್ರೆ ಬನಾನಾ
ಅದನ್ನು ಬಿಸಾಡಬೇಡಿ, ಅದನ್ನು ಯಾವುದಕ್ಕಾದರೂ ಯೂಸ್ ಮಾಡಿ. ಟೆಂಪಲಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಇರುವಾಗೆಲ್ಲ ನೀವು ಪ್ರಸಾದ ಮಾಡ್ತೀರಲ್ವಾ, ಕೇಸರಿ ಬಾತ್ ಥರ, ಆ ಥರನೇ ಆಗಿದೆ. ಸೊ ಇದು ತುಂಬ ಚೆನ್ನಾಗಿ ಆಗಿದೆ. ಟೆಕ್ಸ್ಚರ್, ಟೇಸ್ಟ್ ಏನು ಕಾಂಪ್ರಮೈಸ್ ಇಲ್ಲ. ನೀವು ಕೇಸರಿ ಬಾತೇ ತಿನ್ನೋ ಥರ ಆಗಿದೆ. ಸೊ ಹೆಲ್ದಿಯಾಗಿರುವ ಶುಗರ್ ಫ್ರೀ ಬೆಲ್ಲ ಹಾಕಿದ ಈ ಒಂದು ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.